ಓಂ ಶಾಂತಿ. ಮುರುಳಿ ದಿನಾಂಕ 6/11/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ನೀವೀಗ ಈಶ್ವರ ತಂದೆಯ ಸೇವೆಯಲ್ಲಿ ಉಪಸ್ಥಿತ ಆಗಿದ್ದೀರಾ. ನೀವೀಗ ಎಲ್ಲರಿಗೂ ಸುಖದ ಮಾರ್ಗವನ್ನು ತೋರಿಸಬೇಕು. ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳುವ ಪುರುಷಾರ್ಥವನ್ನು ಮಾಡಬೇಕು. ಪ್ರಶ್ನೆ: ಮಕ್ಕಳ ಬುದ್ಧಿಯಲ್ಲಿ ಯಾವಾಗ ಜ್ಞಾನ ಚೆನ್ನಾಗಿ ಧಾರಣೆ ಆಗುತ್ತದೆಯೋ ಆಗ ಯಾವ ಭಯ ಸಮಾಪ್ತಿಯಾಗುತ್ತದೆ? ಉತ್ತರ: ಭಕ್ತಿ ಮಾರ್ಗದಲ್ಲಿ ಗುರುಗಳು ನಮಗೆ ಶಾಪವನ್ನು ಕೊಡಬಾರದು ಅನ್ನುವ ಭಯ ಇರುತ್ತದೆ. ಜ್ಞಾನ ಮಾರ್ಗಕ್ಕೆ ಬಂದ ತಕ್ಷಣ, ಜ್ಞಾನವನ್ನು ಧಾರಣೆ ಮಾಡಿಕೊಂಡ ತಕ್ಷಣ ಈ ಭಯ ಸಮಾಪ್ತಿಯಾಗಿ ಬಿಡುತ್ತದೆ. ಏಕೆಂದರೆ ಜ್ಞಾನ ಮಾರ್ಗದಲ್ಲಿ ಯಾರೂ ಶಾಪವನ್ನು ನೀಡಲು ಸಾಧ್ಯ ಇಲ್ಲ. ರಾವಣ ಶಾಪವನ್ನು ನೀಡುತ್ತಾನೆ, ಪರಮಾತ್ಮ ತಂದೆ ಆಸ್ತಿಯನ್ನು ನೀಡುತ್ತಾರೆ. ರಿದ್ಧಿ ಸಿದ್ಧಿಯನ್ನು ಕಲಿತಿರುವಂತವರು ಅನೇಕರಿಗೆ ಕಾಟವನ್ನು ನೀಡುವಂತಹ, ದುಃಖವನ್ನು ನೀಡುವಂತಹ ಕಾರ್ಯವನ್ನು ಮಾಡುತ್ತಾರೆ. ಮಾಟ ಮಂತ್ರವನ್ನು ಕಲಿಯುವಂತವರು ಅನೇಕರಿಗೆ ಕಾಟವನ್ನು ನೀಡುವ ಕಾರ್ಯವನ್ನು ಮಾಡುತ್ತಾರೆ, ದುಃಖವನ್ನು ನೀಡುವ ಕಾರ್ಯವನ್ನು ಮಾಡುತ್ತಾರೆ. ಜ್ಞಾನ ಮಾರ್ಗದಲ್ಲಿ ಮಕ್ಕಳಾದ ನೀವು ಎಲ್ಲರಿಗೂ ಸುಖವನ್ನೇ ನೀಡುತ್ತೀರಾ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಿದ್ದಾರೆ. ಮೊದಲು ನೀವು ಆತ್ಮ ಆಗಿದ್ದೀರಾ ಅನ್ನುವ ಮಾತನ್ನು ಪಕ್ಕಾ ನಿಶ್ಚಯ ಮಾಡಿಕೊಳ್ಳಬೇಕು. ಮಕ್ಕಳಿಗೆ ಗೊತ್ತಿದೆ, ಆತ್ಮರಾದ ನಾವು ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತೇವೆ. ಆತ್ಮರಾದ ನಾವು ಶರೀರವನ್ನು ಪಡೆದುಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತೇವೆ. ಆತ್ಮವೇ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಶರೀರದ ಮೂಲಕ ಆತ್ಮ ಪಾತ್ರವನ್ನು ಅಭಿನಯ ಮಾಡುತ್ತಿದೆ. ಜಗತ್ತಿನ ಮನುಷ್ಯರು ಶರೀರವೇ ಪಾತ್ರವನ್ನು ಅಭಿನಯ ಮಾಡುತ್ತದೆ ಎಂದು ತಿಳಿದುಕೊಂಡಿದ್ದಾರೆ. ಇದು ಬಹಳ ದೊಡ್ಡ ತಪ್ಪಾಗಿದೆ. ಆತ್ಮದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಶರೀರವೇ ಪಾತ್ರವನ್ನು ಅಭಿನಯ ಮಾಡುತ್ತದೆ ಎಂದು ತಿಳಿದುಕೊಂಡಿರುವುದು ಬಹಳ ದೊಡ್ಡ ತಪ್ಪಾಗಿದೆ. ಈ ರೀತಿ ತಿಳಿದುಕೊಂಡಿರುವ ಕಾರಣ ಆತ್ಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆತ್ಮರಾದ ನಾವು ಜನನ ಮರಣದ ಚಕ್ರದಲ್ಲಿ ಬರುತ್ತೇವೆ ಅನ್ನುವ ಮಾತನ್ನು ಮರೆತು ಬಿಟ್ಟಿದ್ದಾರೆ. ಆದ್ದರಿಂದ ಪರಮಾತ್ಮ ತಂದೆ ಬಂದು ನಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡಬೇಕಾಗುತ್ತದೆ. ಈ ಮಾತು ಬೇರೆ ಯಾರಿಗೂ ಗೊತ್ತಿಲ್ಲ. ತಂದೆ ತಿಳಿಸುತ್ತಾರೆ ಆತ್ಮ ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತದೆ ಎಂದು. ಮನುಷ್ಯರು ಹೆಚ್ಚು ಅಂದರೆ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಕಡಿಮೆ ಅಂದರೆ 1 ಅಥವಾ 2 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಆತ್ಮವೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತದೆ. ಇದರಿಂದ ಸಿದ್ಧ ಆಗುತ್ತದೆ, ಬಹಳಷ್ಟು ಜನ್ಮವನ್ನು ಪಡೆದುಕೊಳ್ಳುವವರು ಬಹಳಷ್ಟು ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಕಡಿಮೆ ಜನ್ಮವನ್ನು ಪಡೆದುಕೊಳ್ಳುವವರು ಕಡಿಮೆ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಹೇಗೆ ನಾಟಕದಲ್ಲಿ ಆದಿಯಿಂದ ಅಂತ್ಯದವರೆಗೂ ಪಾತ್ರವನ್ನು ಮಾಡುತ್ತಾರೆ ತಾನೆ. ಕೆಲವರು ನಾಟಕದಲ್ಲಿ ಆದಿಯಿಂದ ಅಂತ್ಯದವರೆಗೂ ಪಾತ್ರವನ್ನು ಮಾಡುತ್ತಾರೆ. ಕೆಲವರು ಅಂತ್ಯದಲ್ಲಿ ಬಂದು ಸ್ವಲ್ಪ ಪಾತ್ರವನ್ನು ಮಾಡುತ್ತಾರೆ. ಆದರೆ ಈ ನಾಟಕದ ಬಗ್ಗೆ ಯಾವ ಮನುಷ್ಯರಿಗೂ ಗೊತ್ತಿಲ್ಲ. ನಾನು ಆತ್ಮ ಆಗಿದ್ದೇನೆ ಅನ್ನುವುದೇ ಗೊತ್ತಿಲ್ಲ ಅಂದ ಮೇಲೆ ತಂದೆಯ ಬಗ್ಗೆ ಹೇಗೆ ಗೊತ್ತಾಗಲು ಸಾಧ್ಯ? ಇದು ಆತ್ಮದ ಮಾತಾಗಿದೆ. ಪರಮಾತ್ಮ ತಂದೆ ಆತ್ಮರಿಗೆ ತಂದೆ ಆಗಿದ್ದಾರೆ. ಕೃಷ್ಣನಿಗೆ ಆತ್ಮರಿಗೆ ತಂದೆ ಎಂದು ಕರೆಯುವುದಿಲ್ಲ. ಕೃಷ್ಣನಿಗೆ ನಿರಾಕಾರ ಎಂದು ಕರೆಯುವುದಿಲ್ಲ. ಸಾಕಾರ ರೂಪದಲ್ಲೇ ಕೃಷ್ಣನನ್ನು ಗುರುತಿಸಲಾಗುತ್ತದೆ. ಎಲ್ಲರ ಶರೀರದಲ್ಲೂ ಆತ್ಮ ಇದೆ. ಪ್ರತಿಯೊಂದು ಆತ್ಮದಲ್ಲೂ ಪಾತ್ರ ಫಿಕ್ಸ್ ಆಗಿದೆ. ಈ ಮಾತನ್ನು ಮಕ್ಕಳಾದ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ಅನ್ಯರಿಗೆ ತಿಳಿಸುತ್ತೀರಾ. ಈಗ ಮಕ್ಕಳಿಗೆ ಗೊತ್ತಿದೆ ಆತ್ಮರಾದ ನಾವು ಹೇಗೆ 84 ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಎಂದು. ಆತ್ಮ ಎಂದೂ ಪರಮಾತ್ಮ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಆತ್ಮರಾದ ನೀವು ಮೊದಲು ದೇವತೆ ಆಗುತ್ತೀರಾ. ಈಗ ಪತಿತರು ತಮೋ ಪ್ರಧಾನರು ಆಗಿದ್ದೀರಾ. ಪುನಃ ನೀವೀಗ ಸತೋ ಪ್ರಧಾನರು, ಪಾವನರು ಆಗಬೇಕು. ಪರಮಾತ್ಮ ತಂದೆ ಬರುವುದೇ ಸೃಷ್ಟಿಯನ್ನು ಹೊಸ ಸೃಷ್ಟಿಯನ್ನಾಗಿ ಮಾಡಲು. ಯಾವಾಗ ಜಗತ್ತು ಹಳೆಯದಾಗುತ್ತದೆಯೋ ಆಗ ತಂದೆ ಬರುತ್ತಾರೆ. ಪರಮಾತ್ಮ ತಂದೆ ಬಂದು ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡುತ್ತಾರೆ. ಹೊಸ ಸೃಷ್ಟಿಯ ಸ್ಥಾಪನೆಯನ್ನು ಮಾಡುತ್ತಾರೆ. ಹೊಸ ಜಗತ್ತಿನಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರು ಇರುತ್ತಾರೆ. ಕಲಿಯುಗದಲ್ಲಿ ಶೂದ್ರ ಧರ್ಮದವರು ಇದ್ದಾರೆ ಎಂದು ಹೇಳಲಾಗುತ್ತದೆ. ಈಗ ಪ್ರಜಾಪಿತ ಬ್ರಹ್ಮನ ಮುಖೋಂಶಾವಳಿಗಳಾಗಿ ನೀವು ಬ್ರಾಹ್ಮಣರಾಗಿದ್ದೀರಾ. ಬ್ರಾಹ್ಮಣ ಕುಲಕ್ಕೆ ನೀವು ಬರುತ್ತೀರಾ. ಬ್ರಾಹ್ಮಣ ಕುಲದ ಮನೆತನ ಇರುವುದಿಲ್ಲ. ಬ್ರಾಹ್ಮಣ ಕುಲದವರ ರಾಜ್ಯ ಕೂಡ ಇರುವುದಿಲ್ಲ.
ಈ ಸಮಯದಲ್ಲಿ ಭಾರತದಲ್ಲಿ ಬ್ರಾಹ್ಮಣ ಕುಲದವರು ರಾಜ್ಯವನ್ನು ಆಳುತ್ತಿಲ್ಲ, ಶೂದ್ರ ಕುಲದವರೂ ಕೂಡ ರಾಜ್ಯವನ್ನು ಆಳುತ್ತಿಲ್ಲ, ಇಬ್ಬರ ರಾಜ್ಯ ಕೂಡ ನಡೆಯುವುದಿಲ್ಲ. ಈ ಸಮಯದಲ್ಲಿ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ನಡೆಯುತ್ತಾ ಇದೆ. ಈ ಸಮಯದಲ್ಲಿ ಬ್ರಾಹ್ಮಣರ ರಾಜ್ಯ ಅಂತೂ ಇಲ್ಲ. ವಿದ್ಯಾರ್ಥಿಗಳಾದ ನೀವು ಶಿಕ್ಷಣವನ್ನು ಓದುತ್ತಿದ್ದೀರಾ. ಪರಮಾತ್ಮ ತಂದೆ ನಿಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. 84 ಜನ್ಮದ ಚಕ್ರದಲ್ಲಿ ನೀವು ಹೇಗೆ ಬರುತ್ತೀರಾ ಅನ್ನುವುದು ನಿಮಗೆ ಗೊತ್ತಿದೆ. ಸತ್ಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಈಗ ಪುನಃ ಇದು ಸಂಗಮ ಯುಗ ಆಗಿದೆ. ಈ ಸಂಗಮ ಯುಗಕ್ಕೆ ಎಷ್ಟು ಮಹಿಮೆ ಇದೆಯೋ ಅಷ್ಟು ಮಹಿಮೆ ಬೇರೆ ಯಾವ ಯುಗಕ್ಕೂ ಇಲ್ಲ. ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಸತ್ಯುಗದಿಂದ ತ್ರೇತಾಯುಗಕ್ಕೆ ಬಂದಾಗ 2 ಕಲೆ ಕಡಿಮೆ ಆಗುತ್ತದೆ. ಆ ಸಮಯದಲ್ಲಿ ಅವರ ಮಹಿಮೆಯನ್ನು ಮಾಡುವುದಿಲ್ಲ. ಯಾವಾಗ ಕೆಳಗಡೆ ಬೀಳುತ್ತಾರೋ ಆಗ ಮಹಿಮೆಯನ್ನು ಮಾಡುವುದಿಲ್ಲ. ಕಲಿಯುಗಕ್ಕೆ ಹಳೆಯ ಜಗತ್ತು ಎಂದು ಕರೆಯಲಾಗುತ್ತದೆ. ಈಗ ಹೊಸ ಜಗತ್ತಿನ ಸ್ಥಾಪನೆ ಆಗಲೇಬೇಕು. ಹೊಸ ಜಗತ್ತಿನಲ್ಲಿ ದೇವಿ ದೇವತೆಗಳ ರಾಜ್ಯ ಇರುತ್ತದೆ. ದೇವತೆಗಳು ಪುರುಷೋತ್ತಮರಾಗಿದ್ದರು. ನಂತರ ಕಲೆಗಳು ಕಡಿಮೆ ಆದಾಗ ಕನಿಷ್ಠರಾಗುತ್ತಾರೆ. ಬುದ್ಧಿ ಶೂದ್ರ ಬುದ್ಧಿ ಆಗುತ್ತದೆ. ಶೂದ್ರ ಬುದ್ಧಿ ಆದಾಗ ಕಲ್ಲು ಬುದ್ಧಿಯವರು ಎಂದು ಕರೆಯಲಾಗುತ್ತದೆ. ಎಷ್ಟು ಕಲ್ಲು ಬುದ್ಧಿಯವರಾಗುತ್ತಾರೆ ಅಂದರೆ ಯಾರ ಪೂಜೆಯನ್ನು ಮಾಡುತ್ತಾರೋ ಅವರ ಜೀವನದ ಕಥೆಯ ಬಗ್ಗೆ ಕೂಡ ಜನರಿಗೆ ಗೊತ್ತಿರುವುದಿಲ್ಲ. ಮಕ್ಕಳಿಗೆ ತಂದೆಯ ಜೀವನದ ಕತೆ ಗೊತ್ತಿಲ್ಲ ಅಂದರೆ ತಂದೆಯಿಂದ ಹೇಗೆ ಆಸ್ತಿ ಸಿಗಲು ಸಾಧ್ಯ? ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಜೀವನದ ಕಥೆಯ ಬಗ್ಗೆ ತಿಳಿದುಕೊಂಡಿದ್ದೀರಾ. ಪರಮಾತ್ಮ ತಂದೆಯಿಂದ ನಿಮಗೆ ಆಸ್ತಿ ಸಿಗುತ್ತಾ ಇದೆ. ಬೇಹದ್ದಿನ ತಂದೆಯನ್ನು ನೀವು ನೆನಪು ಮಾಡುತ್ತೀರಾ. ನೀವು ಮಾತ್ಪಿತ ಆಗಿದ್ದೀರಾ ಎಂದು ಪರಮಾತ್ಮ ತಂದೆಗೆ ನೀವು ಹೇಳುತ್ತೀರಾ. ಅವಶ್ಯವಾಗಿ ಆ ತಂದೆ ಈ ಸೃಷ್ಟಿಗೆ ಬಂದಾಗ ನಮಗೆ ಅಪಾರ ಸುಖವನ್ನು ಕೊಟ್ಟಿದ್ದರು. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಬರುವುದೇ ಮಕ್ಕಳಿಗೆ ಅಪಾರ ಸುಖವನ್ನು ನೀಡಲು. ಈಗ ನಾನು ಪುನಃ ಬಂದಿದ್ದೇನೆ, ಮಕ್ಕಳಿಗೆ ಅಪಾರ ಸುಖವನ್ನು ನೀಡುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಈಗ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಚೆನ್ನಾಗಿ ಧಾರಣೆ ಆಗಬೇಕು. ಈಗ ನೀವು ಚೆನ್ನಾಗಿ ಬುದ್ಧಿಯಲ್ಲಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು. ಜ್ಞಾನವನ್ನು ಧಾರಣೆ ಮಾಡಿಕೊಂಡು ನೀವು ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಾ. ಈಗ ನಿಮಗೆ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ನಿಮಗೆ ಗೊತ್ತಿದೆ, ಈಗ ನಾವು ಪುನಃ ದೇವತೆ ಆಗುತ್ತೇವೆ. ಈಗ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೇವೆ. ಕಲಿಯುಗದಲ್ಲೂ ಬ್ರಾಹ್ಮಣರಿದ್ದಾರೆ. ಆದರೆ ಆ ಬ್ರಾಹ್ಮಣರಿಗೆ ತಮ್ಮ ಧರ್ಮದ ಬಗ್ಗೆ ಗೊತ್ತಿಲ್ಲ. ತಮ್ಮ ಕುಲ ಯಾವಾಗ ಸ್ಥಾಪನೆ ಆಯಿತು ಎಂದು ಅವರಿಗೆ ಗೊತ್ತಿಲ್ಲ. ಏಕೆಂದರೆ ಅವರು ಕಲಿಯುಗದ ನಿವಾಸಿಗಳಾಗಿದ್ದಾರೆ. ನೀವೀಗ ಡೈರೆಕ್ಟ್ ಆಗಿ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗಿದ್ದೀರಾ. ನೀವು ಎಲ್ಲರಿಗಿಂತ ಶ್ರೇಷ್ಠ ಆಗಿದ್ದೀರಾ. ಪರಮಾತ್ಮ ತಂದೆ ಕುಳಿತು ನಿಮಗೆ ಶಿಕ್ಷಣವನ್ನು ಓದಿಸುವ ಸೇವೆಯನ್ನು ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ಕುಳಿತು ನಿಮಗೆ ಶಿಕ್ಷಣವನ್ನು ಕಲಿಸುತ್ತಾ ನಿಮ್ಮ ಸೇವೆಯನ್ನು ಮಾಡುತ್ತಿದ್ದಾರೆ. ನಿಮ್ಮ ಪಾಲನೆಯನ್ನು ಮಾಡುತ್ತಾ, ನಿಮ್ಮ ಸಂಪಾಲನೆಯನ್ನು ಮಾಡುತ್ತಾ ನಿಮ್ಮ ಸೇವೆಯನ್ನು ಮಾಡುತ್ತಿದ್ದಾರೆ. ನಿಮ್ಮ ಶೃಂಗಾರವನ್ನು ಮಾಡುವ ಸೇವೆಯನ್ನು ಕೂಡ ಪರಮಾತ್ಮ ತಂದೆ ಮಾಡುತ್ತಿದ್ದಾರೆ. ಈಗ ನೀವು ಕೂಡ ಈಶ್ವರ ತಂದೆಯ ಸೇವೆಯಲ್ಲಿ ಉಪಸ್ಥಿತ ಆಗಿದ್ದೀರಾ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಬಂದಿರುವುದೇ ಮಕ್ಕಳ ಸೇವೆಯನ್ನು ಮಾಡಲು, ಮಕ್ಕಳಿಗೆ ಸುಖದ ಮಾರ್ಗವನ್ನು ತೋರಿಸುತ್ತೇನೆ. ತಂದೆ ಹೇಳುತ್ತಾರೆ, ಈಗ ಮನೆಗೆ ನಡೆಯಿರಿ ಎಂದು. ಭಕ್ತಿ ಮಾರ್ಗದಲ್ಲಿ ಭಕ್ತರು ಹೇಳುತ್ತಾರೆ, ಮುಕ್ತಿಗೋಸ್ಕರ ನಾವು ಭಕ್ತಿಯನ್ನು ಮಾಡುತ್ತೇವೆ ಎಂದು. ಅಂದರೆ ಅವಶ್ಯವಾಗಿ ಎಲ್ಲರೂ ಜೀವನದ ಬಂಧನದಲ್ಲಿ ಇದ್ದಾರೆ. ಪರಮಾತ್ಮ ತಂದೆ ಬಂದು ಈ ದುಃಖದಿಂದ ನಮ್ಮನ್ನು ಮುಕ್ತ ಮಾಡುತ್ತಿದ್ದಾರೆ. ಮಕ್ಕಳಿಗೆ ಗೊತ್ತಿದೆ, ಜಗತ್ತಿನಲ್ಲಿ ಜನ ಅಯ್ಯೋ ಅಯ್ಯೋ ಎಂದು ಹೇಳುತ್ತಾರೆ. ಹಾಹಾಕಾರದ ನಂತರ ಜೈ ಜೈಕಾರ ಆಗುತ್ತದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ. ಜಗತ್ತಿನ ಜನ ಎಷ್ಟು ಅಯ್ಯೋ ಅಯ್ಯೋ ಎಂದು ಕೂಗುತ್ತಾರೆ. ಯಾವಾಗ ಪ್ರಾಕೃತಿಕ ವಿಕೋಪ ಆಗುತ್ತದೆಯೋ ಆಗ ಅಯ್ಯೋ ಅಯ್ಯೋ ಎಂದು ಕೂಗುತ್ತಾರೆ. ಯುರೋಪ್ನ ನಿವಾಸಿಗಳು ಯಾದವರಾಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಯುರೋಪ್ನ ನಿವಾಸಿಗಳಿಗೆ ಯಾದವರು ಎಂದು ಕರೆಯಲಾಗುತ್ತದೆ. ತೋರಿಸುತ್ತಾರೆ, ಅವರ ಹೊಟ್ಟೆಯಿಂದ ಒನಕೆ ಬಂತು, ಅದರಿಂದ ತಮ್ಮ ಕುಲದ ನಾಶವನ್ನು ಮಾಡಿಕೊಂಡರು ಎಂದು. ಈ ರೀತಿ ಅವರಿಗೆ ಶಾಪವನ್ನು ನೀಡಿದ್ದರು ಎಂದು ಹೇಳುತ್ತಾರೆ. ಇಲ್ಲಿ ಶಾಪದ ಮಾತಂತೂ ಇಲ್ಲ. ಇದು ನಾಟಕದಲ್ಲಿ ಫಿಕ್ಸ್ ಆಗಿದೆ. ಪರಮಾತ್ಮ ತಂದೆ ಆಸ್ತಿಯನ್ನು ನೀಡುತ್ತಾರೆ, ರಾವಣ ಶಾಪವನ್ನು ನೀಡುತ್ತಾರೆ. ಅದೇ ರೀತಿ ಆಟ ಮಾಡಲ್ಪಟ್ಟಿದೆ. ಶಾಪವನ್ನು ನೀಡುವಂತವರು ಬೇರೆ ಮನುಷ್ಯರಾಗಿರುತ್ತಾರೆ. ಆ ಶಾಪದಿಂದ ಮುಕ್ತ ಮಾಡುವಂತವರು ಬೇರೆಯವರಾಗಿರುತ್ತಾರೆ. ಗುರುಗಳು ನಮಗೆ ಶಾಪವನ್ನು ಕೊಡಬಾರದು ಎಂದು ಜನ ಗುರುಗಳಿಗೆ ಹೆದರುತ್ತಾರೆ. ವಾಸ್ತವದಲ್ಲಿ ಜ್ಞಾನ ಮಾರ್ಗದಲ್ಲಿ ಯಾರೂ ಶಾಪವನ್ನು ನೀಡಲು ಸಾಧ್ಯ ಇಲ್ಲ. ಜ್ಞಾನ ಮಾರ್ಗ ಮತ್ತು ಭಕ್ತಿ ಮಾರ್ಗದಲ್ಲಿ ಶಾಪದ ಮಾತಿಲ್ಲ. ಇನ್ನು ಯಾರು
ರಿದ್ಧಿ ಸಿದ್ಧಿಯನ್ನು ಕಲಿಯುತ್ತಾರೋ ಅವರು ಶಾಪವನ್ನು ನೀಡುತ್ತಾರೆ. ಯಾರು ಮಾಟ ಮಂತ್ರವನ್ನು ಮಾಡುವುದನ್ನು ಕಲಿಯುತ್ತಾರೋ ಅವರು ಶಾಪವನ್ನು ನೀಡುತ್ತಾರೆ. ಅವರು ಅನೇಕರಿಗೆ ದುಃಖವನ್ನು ನೀಡುತ್ತಾರೆ. ದುಃಖವನ್ನು ನೀಡಿ ಬಹಳಷ್ಟು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಭಕ್ತರು ಎಂದೂ ಕೂಡ ಅನ್ಯರಿಗೆ ದುಃಖವನ್ನು ನೀಡುವ ಕೆಲಸವನ್ನು ಮಾಡುವುದಿಲ್ಲ. ಭಕ್ತರು ಶಾಪವನ್ನು ನೀಡುವ ಕೆಲಸವನ್ನು ಮಾಡುವುದಿಲ್ಲ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಸಂಗಮ ಯುಗದ ಜೊತೆಗೆ ಪುರುಷೋತ್ತಮ ಅನ್ನುವ ಅಕ್ಷರವನ್ನು ಅವಶ್ಯವಾಗಿ ಬರೆಯಬೇಕು. ತ್ರಿಮೂರ್ತಿ ಅನ್ನುವ ಅಕ್ಷರವನ್ನು ಕೂಡ ಅವಶ್ಯವಾಗಿ ಬರೆಯಬೇಕು ಮತ್ತು ಪ್ರಜಾಪಿತ ಅನ್ನುವ ಅಕ್ಷರವನ್ನು ಕೂಡ ಅವಶ್ಯವಾಗಿ ಬರೆಯಬೇಕು. ಏಕೆಂದರೆ ಬ್ರಹ್ಮ ಅನ್ನುವ ಹೆಸರನ್ನು ಅನೇಕರು ಇಟ್ಟುಕೊಂಡಿದ್ದಾರೆ. ಪ್ರಜಾಪಿತ ಎಂದು ಬರೆದಾಗ ಪ್ರಜಾಪಿತ ಬ್ರಹ್ಮ ಸಾಕಾರದಲ್ಲಿ ಇದ್ದಾರೆ ಎಂದು ಎಲ್ಲರಿಗೂ ಅರ್ಥ ಆಗುತ್ತದೆ. ಕೇವಲ ಬ್ರಹ್ಮ ಎಂದು ಬರೆದಾಗ ಸೂಕ್ಷ್ಮ ವತನದ ನಿವಾಸಿ ಎಂದು ತಿಳಿದುಕೊಳ್ಳುತ್ತಾರೆ. ಬ್ರಹ್ಮ ವಿಷ್ಣು ಶಂಕರರು ಕೂಡ ಭಗವಂತ ಆಗಿದ್ದಾರೆ ಎಂದು ಜನ ಹೇಳುತ್ತಾರೆ. ಪ್ರಜಾಪಿತ ಎಂದು ಹೇಳಿದಾಗ ಪ್ರಜಾಪಿತ ಇಲ್ಲೇ ಇದ್ದಾರೆ ಎಂದು ಅರ್ಥ ಆಗುತ್ತದೆ. ಪ್ರಜಾಪಿತ ಸೂಕ್ಷ್ಮ ವತನದಲ್ಲಿ ಹೇಗೆ ಇರಲು ಸಾಧ್ಯ? ವಿಷ್ಣು ಬ್ರಹ್ಮನ ನಾಭಿ ಕಮಲದಿಂದ ಬಂದರು ಎಂದು ತೋರಿಸುತ್ತಾರೆ. ಈಗ ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ. ಇಲ್ಲಿ ನಾಭಿಯಿಂದ ಹುಟ್ಟುವ ಮಾತೇ ಇಲ್ಲ. ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ. ವಿಷ್ಣು ಪುನಃ ಹೇಗೆ ಬ್ರಹ್ಮ ಆಗುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ. ಸಂಪೂರ್ಣ ಚಕ್ರದ ಜ್ಞಾನ ನಿಮಗೆ ಗೊತ್ತಿದೆ. ಚಿತ್ರದ ಮೂಲಕ ಈ ಸಂಪೂರ್ಣ ಚಕ್ರದ ಜ್ಞಾನವನ್ನು ನೀವು ಅನ್ಯರಿಗೆ ತಿಳಿಸುತ್ತೀರಾ. ಚಿತ್ರ ಇಲ್ಲದೆ ಜ್ಞಾನವನ್ನು ತಿಳಿಸಲು ಹೋದಾಗ ಪರಿಶ್ರಮದ ಅನುಭವ ಆಗುತ್ತದೆ. ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ. ವಿಷ್ಣು ಪುನಃ ಬ್ರಹ್ಮ ಆಗುತ್ತಾರೆ. ಲಕ್ಷ್ಮೀ ನಾರಾಯಣರು 84 ಜನ್ಮದ ಚಕ್ರದಲ್ಲಿ ಬಂದು ಪುನಃ ಬ್ರಹ್ಮ ಸರಸ್ವತಿ ಆಗುತ್ತಾರೆ. ಪರಮಾತ್ಮ ತಂದೆ ಮೊದಲು ಮಕ್ಕಳಿಗೆ ಹೆಸರನ್ನು ಇಡುತ್ತಿದ್ದರು. ಯಜ್ಞದ ಆದಿಯಲ್ಲಿ ಯಾರೆಲ್ಲ ಮಕ್ಕಳು ತಂದೆಯ ಸಮ್ಮುಖಕ್ಕೆ ಬಂದರು ಅವರಿಗೆ ತಂದೆ ಹೆಸರನ್ನು ಇಡುತ್ತಿದ್ದರು. ಆಗ ಬಟ್ಟಿಯ ನಿರ್ಮಾಣ ಆಯಿತು. ಆಗ ತಂದೆ ಮಕ್ಕಳಿಗೆ ಹೆಸರನ್ನು ಇಟ್ಟರು. ತಂದೆಯಿಂದ ಹೆಸರನ್ನು ಪಡೆದುಕೊಂಡಂತಹ ಎಷ್ಟೋ ಮಕ್ಕಳು ಜ್ಞಾನ ಮಾರ್ಗವನ್ನು ಬಿಟ್ಟು ಹೋದರು. ಆದ್ದರಿಂದ ತಂದೆ ಮಕ್ಕಳಿಗೆ ತಿಳಿಸಿದರು, ಬ್ರಾಹ್ಮಣರ ಮಾಲೆಯನ್ನು ತಯಾರು ಮಾಡುವುದಿಲ್ಲ. ಏಕೆಂದರೆ ಬ್ರಾಹ್ಮಣರು ಪುರುಷಾರ್ಥಿಗಳಾಗಿದ್ದಾರೆ. ಕೆಲವೊಮ್ಮೆ ಕೆಳಗಡೆ ಬೀಳುತ್ತಾರೆ, ಕೆಲವೊಮ್ಮೆ ಉನ್ನತ ಸ್ಥಿತಿಯಲ್ಲಿ ಇರುತ್ತಾರೆ. ಗ್ರಹಚಾರ ಬರುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸಿದರು. ಬ್ರಹ್ಮ ತಂದೆ ಕೂಡ ಆಭರಣಗಳ ವ್ಯಾಪಾರಿ ಆಗಿದ್ದರು ತಾನೆ. ಮುತ್ತಿನಿಂದ ಮಾಲೆಯನ್ನು ಹೇಗೆ ನಿರ್ಮಾಣ ಮಾಡುತ್ತಾರೆ ಅನ್ನುವ ಮಾತಿನ ಅನುಭವ ಬ್ರಹ್ಮ ತಂದೆಗೆ ಇದೆ. ಬ್ರಾಹ್ಮಣರ ಮಾಲೆ ಅಂತ್ಯದಲ್ಲಿ ತಯಾರಾಗುತ್ತದೆ. ಬ್ರಾಹ್ಮಣರಾದ ನಾವು ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡು ದೇವತೆ ಆಗುತ್ತೇವೆ. ನಂತರ ಪುನಃ ಏಣಿಯನ್ನು ಇಳಿಯಲೇಬೇಕು. ಇಲ್ಲದಿದ್ದರೆ 84 ಜನ್ಮವನ್ನು ಹೇಗೆ ಪಡೆದುಕೊಳ್ಳಲು ಸಾಧ್ಯ? 84 ಜನ್ಮದ ಲೆಕ್ಕದ ಆಧಾರದಿಂದ ಮಾಲೆಯ ಮಣಿಗಳನ್ನು ಲೆಕ್ಕ ಮಾಡಬಹುದು. ಅರ್ಧ ಸಮಯ ಪೂರ್ಣ ಆದಾಗ ಅನ್ಯ ಧರ್ಮದವರು ಸೇರಿಕೊಳ್ಳುತ್ತಾರೆ. ಮಾಲೆಯನ್ನು ನಿರ್ಮಾಣ ಮಾಡಲು ಬಹಳಷ್ಟು ಪರಿಶ್ರಮ ಪಡಬೇಕಾಗುತ್ತದೆ. ಮಾಲೆಯನ್ನು ಬಹಳಷ್ಟು ರಕ್ಷಣೆ ಮಾಡಬೇಕಾಗುತ್ತದೆ. ಮುತ್ತುಗಳನ್ನು ಟೇಬಲ್ನ ಮೇಲೆ ಇಡುತ್ತಾರೆ. ಆ ಮುತ್ತು ಸ್ವಲ್ಪ ಕೂಡ ಅಲುಗಾಡಬಾರದು, ಆ ರೀತಿ ನೋಡಿಕೊಳ್ಳುತ್ತಾರೆ. ನಂತರ ಸೂಜಿಯಲ್ಲಿ ಒಂದೊಂದೇ ಮುತ್ತನ್ನು ಹಾಕಿ ಪೋಣಿಸುತ್ತಾರೆ. ಒಂದು ವೇಳೆ ಮಾಲೆ ಸರಿಯಾಗಿ ನಿರ್ಮಾಣ ಆಗಿಲ್ಲ ಅಂದರೆ ಪುನಃ ಆ ಮಾಲೆಯನ್ನು ಕಟ್ ಮಾಡಿ ಪುನರ್ ನಿರ್ಮಾಣ ಮಾಡಬೇಕಾಗುತ್ತದೆ. ಇದಂತೂ ಬಹಳ ದೊಡ್ಡ ಮಾಲೆಯಾಗಿದೆ. ಈಗ ಮಕ್ಕಳಿಗೆ ಗೊತ್ತಿದೆ, ನಾವು ಶಿಕ್ಷಣವನ್ನು ಓದುತ್ತಿರುವುದೇ ಹೊಸ ಜಗತ್ತಿಗೋಸ್ಕರ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಶ್ಲೋಗನ್ ಅನ್ನು ನಿರ್ಮಾಣ ಮಾಡಿ ನಾವು ಶೂದ್ರರಿಂದ ಬ್ರಾಹ್ಮಣರಾಗುತ್ತೇವೆ, ಬ್ರಾಹ್ಮಣರಿಂದ ಪುನಃ ನಾವು ದೇವತೆ ಹೇಗೆ ಆಗುತ್ತೇವೆ ಅನ್ನುವುದನ್ನು ಬಂದು ತಿಳಿದುಕೊಳ್ಳಿ ಎಂದು. ಈ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದರಿಂದ ನೀವು ಚಕ್ರವರ್ತಿ ರಾಜ ಆಗುತ್ತೀರಾ, ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಈ ರೀತಿ ಶ್ಲೋಗನ್ ಅನ್ನು ಮಕ್ಕಳಾದ ನೀವು ಬರೆದು ಅನ್ಯರಿಗೂ ಕೂಡ ಶಿಕ್ಷಣವನ್ನು ಕಲಿಸಬೇಕು. ಪರಮಾತ್ಮ ತಂದೆ ಬಹಳಷ್ಟು ಯುಕ್ತಿಯನ್ನು ಹೇಳಿಕೊಡುತ್ತಾರೆ. ವಾಸ್ತವದಲ್ಲಿ ಬೆಲೆ ನಿಮಗೆ ಇದೆ. ನೀವೇ ಹೀರೋ ಹೀರೋಯಿನ್ನ ಪಾತ್ರವನ್ನು ಅಭಿನಯ ಮಾಡುತ್ತೀರಾ. ನಿಮಗೆ ಹೀರೋ ಹೀರೋಯಿನ್ನ ಪಾತ್ರ ಸಿಕ್ಕಿದೆ. ನೀವೇ ವಜ್ರ ಸಮಾನ ಆಗುತ್ತೀರಾ. ನಂತರ 84 ಜನ್ಮದ ಚಕ್ರದಲ್ಲಿ ಬಂದು ಕವಡೆಯ ಸಮಾನ ಆಗುತ್ತೀರಾ. ಈಗ ನಿಮಗೆ ವಜ್ರ ಸಮಾನ ಜನ್ಮ ಸಿಕ್ಕಿದೆ ಅಂದ ಮೇಲೆ ಕವಡೆಯ ಹಿಂದೆ ಏಕೆ ಹೋಗುತ್ತೀರಾ? ನೀವೀಗ ಮನೆಯನ್ನು ಬಿಟ್ಟು ಕಾಡಿಗೆ ಹೋಗುವ ಅವಶ್ಯಕತೆ ಇಲ್ಲ. ಮನೆಯನ್ನು ಬಿಟ್ಟು ನೀವು ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಪವಿತ್ರ ಆಗಿರಿ ಮತ್ತು ಸೃಷ್ಟಿ ಚಕ್ರದ ಜ್ಞಾನವನ್ನು ಅರ್ಥ ಮಾಡಿಕೊಂಡು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ.
ಆಗ ನೀವು ವಜ್ರ ಸಮಾನ ಆಗುತ್ತೀರಾ. ಅವಶ್ಯವಾಗಿ ಭಾರತದಲ್ಲಿ 5,000 ವರ್ಷದ ಮೊದಲು ಕೂಡ ಎಲ್ಲರೂ ವಜ್ರದ ಸಮಾನ ಆಗಿದ್ದರು. ನಮ್ಮ ಗುರಿ ಉದ್ದೇಶವೇ ಆಗಿದೆ ದೇವತೆ ಆಗುವಂತದ್ದು. ಲಕ್ಷ್ಮೀ ನಾರಾಯಣರ ಚಿತ್ರಕ್ಕೆ ನೀವು ಬಹಳಷ್ಟು ಮಹತ್ವವನ್ನು ನೀಡಬೇಕು. ಈಗ ಮಕ್ಕಳಾದ ನೀವು ಪ್ರದರ್ಶನದಲ್ಲಿ, ಮ್ಯೂಸಿಯಂನಲ್ಲಿ ಬಹಳಷ್ಟು ಸೇವೆಯನ್ನು ಮಾಡಬೇಕು. ವಿಹಂಗ ಮಾರ್ಗದ ಸೇವೆಯನ್ನು ಮಾಡದೆ ಪ್ರಜೆಗಳನ್ನು ಹೇಗೆ ತಯಾರು ಮಾಡಿಕೊಳ್ಳಲು ಸಾಧ್ಯ? ಬಲೆ ಜ್ಞಾನವನ್ನು ಕೇಳುತ್ತಾರೆ, ಆದರೆ ಶ್ರೇಷ್ಠ ಪದವಿಯನ್ನು ಎಲ್ಲೋ ಕೆಲವರು ಪಡೆದುಕೊಳ್ಳುತ್ತಾರೆ. ಅದಕ್ಕೋಸ್ಕರ ಕೋಟಿಯಲ್ಲಿ ಕೆಲವರು ಮಾತ್ರ ಜ್ಞಾನ ಮಾರ್ಗದಂತೆ ನಡೆಯುತ್ತಾರೆ ಎಂದು ಹೇಳಲಾಗುತ್ತದೆ. ಸ್ಕಾಲರ್ಶಿಪ್ ಅನ್ನು ಯಾರು ಬೇಕಾದರೂ ಪಡೆದುಕೊಳ್ಳಬಹುದು. ಶಾಲೆಯಲ್ಲಿ 40 ಜನ 50 ಜನ ಮಕ್ಕಳಿರುತ್ತಾರೆ, ಅದರಲ್ಲಿ ಒಬ್ಬರು ಮಾತ್ರ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳುತ್ತಾರೆ. ಇನ್ನು ಕೆಲವರು ಪ್ಲಸ್ ನಲ್ಲಿ ಬರುತ್ತಾರೆ, ಅವರಿಗೂ ಸ್ಕಾಲರ್ಶಿಪ್ ಅನ್ನು ನೀಡುತ್ತಾರೆ. ಇಲ್ಲೂ ಕೂಡ ಅದೇ ರೀತಿ ಆಗುತ್ತದೆ. ಪ್ಲಸ್ ನಲ್ಲಿ ಬಹಳಷ್ಟು ಮಕ್ಕಳಿದ್ದಾರೆ. 8 ಮಣಿಗಳು ಮಾಲೆಯಲ್ಲಿ ಬರುತ್ತಾರೆ, ಅವರೂ ಕೂಡ ನಂಬರ್ ವಾರಾಗಿ ಬರುತ್ತಾರೆ. ಅವರೇ ಮೊಟ್ಟ ಮೊದಲು ರಾಜ್ಯ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ. ನಂತರ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ. ಲಕ್ಷ್ಮೀ ನಾರಾಯಣರ ಚಿತ್ರ ನಂಬರ್ 1 ಚಿತ್ರ ಆಗಿದೆ. ಸತ್ಯುಗದಲ್ಲಿ ದೇವತೆಗಳ ಮನೆತನ ನಡೆಯುತ್ತದೆ, ಆದರೆ ಲಕ್ಷ್ಮೀ ನಾರಾಯಣರ ಚಿತ್ರವನ್ನು ಮಾತ್ರ ತೋರಿಸಲಾಗುತ್ತದೆ. ನಿಮಗೆ ಗೊತ್ತಿದೆ, ಪ್ರತಿ ಜನ್ಮವನ್ನು ಪಡೆದುಕೊಂಡಾಗ ದೇವತೆಗಳ ಶಾರೀರಿಕ ಚಿತ್ರ ಬದಲಾಗುತ್ತಿರುತ್ತದೆ. ಅಂದ ಮೇಲೆ ಕೇವಲ ಲಕ್ಷ್ಮೀ ನಾರಾಯಣರ ಚಿತ್ರವನ್ನು ತೋರಿಸುವುದರಿಂದ ಏನು ಲಾಭ? ಹೆಸರು, ರೂಪ, ದೇಶ, ಕಾಲ ಎಲ್ಲವೂ ಬದಲಾಗುತ್ತದೆ ತಾನೆ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಿದ್ದಾರೆ. ಕಲ್ಪದ ಮೊದಲು ಕೂಡ ಪರಮಾತ್ಮ ತಂದೆ ತಿಳಿಸಿದ್ದರು. ಈ ರೀತಿ ತಿಳಿದುಕೊಳ್ಳಬೇಡಿ, ಕೃಷ್ಣ ಗೋಪ ಗೋಪಿಕೆಯರಿಗೆ ತಿಳಿಸಿದರು ಎಂದು. ಕೃಷ್ಣನಿಗೆ ಗೋಪ ಗೋಪಿಕೆಯರು ಇರುವುದಿಲ್ಲ. ಕೃಷ್ಣ ಜ್ಞಾನವನ್ನೂ ಕಲಿಸುವುದಿಲ್ಲ. ಕೃಷ್ಣ ಸತ್ಯುಗದ ರಾಜಕುಮಾರ ಆಗಿದ್ದಾರೆ. ಅಲ್ಲಿ ಪತಿತರನ್ನು ಪಾವನ ಮಾಡಲು ಕೃಷ್ಣ ರಾಜಯೋಗವನ್ನು ಹೇಗೆ ಕಲಿಸಲು ಸಾಧ್ಯ? ಸತ್ಯುಗದಲ್ಲಿ ಕೃಷ್ಣ ರಾಜಯೋಗವನ್ನು ಹೇಗೆ ಕಲಿಸಲು ಸಾಧ್ಯ? ಸತ್ಯುಗದಲ್ಲಿ ಪತಿತರನ್ನು ಪಾವನ ಮಾಡಲು ಹೇಗೆ ಸಾಧ್ಯ? ಈಗ ನೀವು ನಿಮ್ಮ ತಂದೆಯನ್ನು ನೆನಪು ಮಾಡುತ್ತೀರಾ. ಪರಮಾತ್ಮ ತಂದೆ ನಿಮಗೆ ಟೀಚರ್ ಆಗಿದ್ದಾರೆ. ಟೀಚರ್ ಅನ್ನು ವಿದ್ಯಾರ್ಥಿಗಳು ಎಂದೂ ಮರೆಯಲು ಸಾಧ್ಯ ಇಲ್ಲ. ತಂದೆಯನ್ನು ಮಕ್ಕಳು ಮರೆಯಲು ಸಾಧ್ಯ ಇಲ್ಲ. ಗುರುವನ್ನೂ ಕೂಡ ಮರೆಯಲು ಸಾಧ್ಯ ಇಲ್ಲ. ತಂದೆಯಿಂದ ಮಕ್ಕಳಿಗೆ ಜನ್ಮ ಸಿಗುತ್ತದೆ. ಮಕ್ಕಳಿಗೆ 5 ವರ್ಷ ವಯಸ್ಸಾದಾಗ ಟೀಚರ್ ಸಿಗುತ್ತಾರೆ. ವಾನಪ್ರಸ್ಥದಲ್ಲಿ ಗುರುಗಳು ಸಿಗುತ್ತಾರೆ. ಹುಟ್ಟಿದ ತಕ್ಷಣ ಮಕ್ಕಳನ್ನು ಗುರುಗಳ ಬಳಿ ಕರೆದುಕೊಂಡು ಹೋಗುವುದರಿಂದ ಏನೂ ಲಾಭ ಇಲ್ಲ. ಗುರುಗಳ ಮಡಿಲಿಗೆ ಹೋಗಿ ಸೇರಿಕೊಂಡು ಗುರುಗಳಿಗೆ ಮಡಿಲಿನ ಮಕ್ಕಳಾದ ನಂತರ ಮಾರನೇ ದಿನವೇ ಕೆಲವರು ಶರೀರವನ್ನು ತ್ಯಾಗ ಮಾಡಿ ಬಿಡುತ್ತಾರೆ. ಗುರುಗಳ ಮಡಿಲಿಗೆ ಹೋಗಿ ಗುರುಗಳ ಶಿಷ್ಯರಾಗಿ ಮರುದಿನ ಕೆಲವರು ಸತ್ತು ಹೋಗುತ್ತಾರೆ. ಆಗ ಗುರುಗಳು ಏನನ್ನು ಮಾಡಲು ಸಾಧ್ಯ? ಗಾಯನ ಕೂಡ ಇದೆ. ಸದ್ಗುರು ಇಲ್ಲದೆ ಸದ್ಗತಿ ಸಿಗಲು ಸಾಧ್ಯ ಇಲ್ಲ. ಸದ್ಗುರುವನ್ನು ಬಿಟ್ಟು ಜಗತ್ತಿನ ಜನ ಆ ಗುರುಗಳಿಗೆ ಗುರು ಎಂದು ಹೇಳುತ್ತಾರೆ. ಗುರುಗಳು ಅನೇಕರಿದ್ದಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಮಕ್ಕಳೇ, ನೀವೀಗ ಯಾವ ದೇಹದಾರಿಯನ್ನು ಗುರುವನ್ನಾಗಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ನೀವೀಗ ಯಾರಿಂದಲೂ ಏನನ್ನೂ ಬೇಡುವ ಅವಶ್ಯಕತೆ ಇಲ್ಲ. ಹೇಳಲಾಗುತ್ತದೆ, ಬೇಡುವುದಕ್ಕಿಂತ ಸಾಯುವುದು ಒಳ್ಳೆಯದು ಎಂದು. ಎಲ್ಲರಿಗೂ ಚಿಂತೆ ಇರುತ್ತದೆ, ನಾವು ನಮ್ಮ ಹಣವನ್ನು ಹೇಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳುವುದು ಎಂದು. ಮುಂದಿನ ಜನ್ಮಕ್ಕೋಸ್ಕರ ಜಗತ್ತಿನ ಜನ ಈಶ್ವರನ ಹೆಸರಿನಲ್ಲಿ ದಾನ ಪುಣ್ಯವನ್ನು ಮಾಡುತ್ತಾರೆ. ಅವರಿಗೆ ಇದೇ ಹಳೆಯ ಜಗತ್ತಿನಲ್ಲಿ ಅಲ್ಪ ಕಾಲಕ್ಕೋಸ್ಕರ ರಿಟರ್ನ್ ಆಗಿ ಫಲ ಸಿಗುತ್ತದೆ. ಈಗ ನೀವು ಹೊಸ ಜಗತ್ತಿಗೋಸ್ಕರ 21 ಜನ್ಮಕ್ಕೋಸ್ಕರ ನಿಮ್ಮ ಸರ್ವಸ್ವವನ್ನು ಟ್ರಾನ್ಸ್ಫರ್ ಮಾಡುತ್ತೀರಾ. ತನು, ಮನ, ಧನವನ್ನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಅರ್ಪಣೆ ಮಾಡುತ್ತೀರಾ. ಯಾವಾಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೋ ಆಗ ಮಾತ್ರ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸರ್ವಸ್ವವನ್ನು ಅರ್ಪಣೆ ಮಾಡಲು ಸಾಧ್ಯ. ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಅದಕ್ಕೋಸ್ಕರ ಗುರುಗಳನ್ನು ಹಿಡಿದುಕೊಂಡಿದ್ದಾರೆ. ಜಗತ್ತಿನ ಜನ ತಮ್ಮ ಬಳಿ ಇರುವ ಹಣ ಸಂಪತ್ತನ್ನು ಗುರುಗಳ ಸಮ್ಮುಖದಲ್ಲಿ ಅರ್ಪಣೆ ಮಾಡುತ್ತಾರೆ. ಯಾರ ಮನೆಯಲ್ಲಿ ವಾರಸುದಾರರಿರುವುದಿಲ್ಲವೋ, ಯಾರಿಗೆ ಮಕ್ಕಳಿರುವುದಿಲ್ಲವೋ ಅವರು ಎಲ್ಲವನ್ನೂ ಗುರುಗಳಿಗೆ ನೀಡುತ್ತಾರೆ. ಈ ಸಮಯದಲ್ಲಂತೂ ಕಾಯಿದೆಗನುಸಾರವಾಗಿ ಈಶ್ವರನ ಹೆಸರಿನಲ್ಲಿ ದಾನವನ್ನೂ ಮಾಡುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಬಡವರ ಬಂಧು ಆಗಿದ್ದೇನೆ, ಆದ್ದರಿಂದ ನಾನು ಭಾರತದಲ್ಲೇ ಬರುತ್ತೇನೆ. ನಾನು ಬಂದು ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ. ಡೈರೆಕ್ಟ್ ಆಗಿ ತಂದೆಯ ಸಮ್ಮುಖದಲ್ಲಿ ಸರ್ವಸ್ವವನ್ನು ಅರ್ಪಣೆ ಮಾಡುವುದಕ್ಕೂ ಭಕ್ತಿಯಲ್ಲಿ ಇಂಡೈರೆಕ್ಟ್ ಆಗಿ ನೀಡುವುದಕ್ಕೂ ಎಷ್ಟೊಂದು ಅಂತರ ಇದೆ. ಜಗತ್ತಿನ ಜನರಿಗೆ ತಂದೆಯ ಬಗ್ಗೆ ಗೊತ್ತಿಲ್ಲ.
ಅವರು ಕೇವಲ ನಾವು ಈಶ್ವರನಿಗೆ ಅರ್ಪಣೆ ಮಾಡುತ್ತೇವೆ ಎಂದು ಹೇಳುತ್ತಾರೆ. ಆದರೆ ಅವರೆಲ್ಲರೂ ಬುದ್ಧಿಹೀನರಾಗಿದ್ದಾರೆ. ಈಗ ಮಕ್ಕಳಾದ ನಿಮಗೆ ಬುದ್ಧಿ ಸಿಕ್ಕಿದೆ. ನೀವೀಗ ಬುದ್ಧಿಹೀನರಿಂದ ಬುದ್ಧಿವಂತರಾಗಿದ್ದೀರಾ. ಬುದ್ಧಿಯಲ್ಲಿ ಜ್ಞಾನ ಇದೆ. ಪರಮಾತ್ಮ ತಂದೆ ಚಮತ್ಕಾರವನ್ನು ಮಾಡುತ್ತಿದ್ದಾರೆ ಎಂದು. ಬೇಹದ್ದಿನ ತಂದೆಯಿಂದ ಅವಶ್ಯವಾಗಿ ನಮಗೆ ಬೇಹದ್ದಿನ ಆಸ್ತಿ ಸಿಗಲೇಬೇಕು. ಪರಮಾತ್ಮ ತಂದೆ ಆಸ್ತಿಯನ್ನು ನೀಡುತ್ತಾರೆ ಬ್ರಹ್ಮ ತಂದೆಯ ಮೂಲಕ. ಬ್ರಹ್ಮ ತಂದೆ ಕೂಡ ಶಿವ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಆಸ್ತಿಯನ್ನು ನೀಡುವಂತವರು ಒಬ್ಬ ತಂದೆ ಆಗಿದ್ದಾರೆ. ಆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ತಂದೆ ಹೇಳುತ್ತಾರೆ, ಮಕ್ಕಳೇ, ಈ ಬ್ರಹ್ಮ ತಂದೆಯ ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ನಾನು ಇವರ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ. ನಾನು ಇವರ ತನುವಿನಲ್ಲಿ ಪ್ರವೇಶ ಮಾಡಿ ಇವರನ್ನೂ ಕೂಡ ಪಾವನ ಮಾಡುತ್ತೇನೆ. ನಂತರ ಇವರೇ ಸೂಕ್ಷ್ಮ ದೇವತೆ ಆಗುತ್ತಾರೆ. ಈ ಬ್ಯಾಡ್ಜ್ ನ ಮೂಲಕ ನೀವು ಬಹಳಷ್ಟು ಸೇವೆಯನ್ನು ಮಾಡಬಹುದು. ತಂದೆ ಅರ್ಥಸಹಿತವಾಗಿ ಎಲ್ಲಾ ಬ್ಯಾಡ್ಜ್ ಅನ್ನು ನಿರ್ಮಾಣ ಮಾಡಿಸಿದ್ದಾರೆ. ಈ ಚಿತ್ರ ಜೀವದಾನವನ್ನು ನೀಡುವ ಚಿತ್ರ ಆಗಿದೆ. ಈ ಚಿತ್ರದ ಬೆಲೆ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆಗೆ ಸದಾ ದೊಡ್ಡ ವಸ್ತುಗಳು ಇಷ್ಟ ಆಗುತ್ತದೆ. ದೂರದಿಂದಲೇ ನಿಮ್ಮ ಚಿತ್ರದಲ್ಲಿ ಬರೆದಿರುವ ಅಕ್ಷರವನ್ನು ಅನ್ಯರಿಗೆ ಓದಲು ಸಾಧ್ಯ ಆಗಬೇಕು. ಅಷ್ಟು ದೊಡ್ಡ ಚಿತ್ರವನ್ನು ನೀವೀಗ ನಿರ್ಮಾಣ ಮಾಡಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಪರಮಾತ್ಮ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಡೈರೆಕ್ಟ್ ಆಗಿ ನಿಮ್ಮ ತನು ಮನ ಧನವನ್ನು ಈಶ್ವರ ತಂದೆಯ ಮುಂದೆ ಅರ್ಪಣೆ ಮಾಡಿ ತಿಳುವಳಿಕೆ ಉಳ್ಳವರು ಆಗಬೇಕು. ನಿಮ್ಮ ಸರ್ವಸ್ವವನ್ನು 21 ಜನ್ಮಕ್ಕೋಸ್ಕರ ಟ್ರಾನ್ಸ್ಫರ್ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಹೇಗೆ ಪರಮಾತ್ಮ ತಂದೆ ಮಕ್ಕಳಿಗೆ ಓದಿಸುವ ಸೇವೆಯನ್ನು ಮಾಡುತ್ತಿದ್ದಾರೆ, ಮಕ್ಕಳಿಗೆ ಪಾಲನೆಯನ್ನು ನೀಡುವ ಸೇವೆಯನ್ನು ಮಾಡುತ್ತಿದ್ದಾರೆ ಮತ್ತು ಮಕ್ಕಳ ಶೃಂಗಾರವನ್ನು ಮಾಡುವ ಸೇವೆಯನ್ನು ಮಾಡುತ್ತಿದ್ದಾರೆ, ಅದೇ ರೀತಿ ತಂದೆಯ ಸಮಾನ ಸೇವೆಯನ್ನು ಮಾಡಬೇಕು. ಜೀವನ ಬಂಧನದಿಂದ ಎಲ್ಲರನ್ನೂ ಮುಕ್ತ ಮಾಡಿ ಎಲ್ಲರಿಗೂ ಜೀವನ್ ಮುಕ್ತಿಗೆ ಕರೆದುಕೊಂಡು ಹೋಗಬೇಕು. ವರದಾನ, ಸರ್ವ ಖಜಾನೆಯನ್ನು ಉಳಿತಾಯ ಮಾಡುವಂತಹ ಬಜೆಟ್ ಅನ್ನು ನಿರ್ಮಾಣ ಮಾಡುವಂತಹ ಸೂಕ್ಷ್ಮ ಪುರುಷಾರ್ಥಿಗಳಾಗಿ. ಹೇಗೆ ಲೌಕಿಕ ರೀತಿಯಲ್ಲೂ ಕೂಡ ಯಾವ ಮನೆಯಲ್ಲಿ ಉಳಿತಾಯ ಮಾಡುವುದಿಲ್ಲವೋ ಆ ಮನೆ ಸರಿಯಾಗಿ ನಡೆಯುವುದಿಲ್ಲ. ಅದೇ ರೀತಿ ನಿಮಿತ್ತ ಆದಂತಹ ಮಕ್ಕಳು ಉಳಿತಾಯವನ್ನು ಮಾಡದೇ ಇದ್ದರೆ ಸೆಂಟರ್ ಸರಿಯಾಗಿ ನಡೆಯುವುದಿಲ್ಲ. ಜಗತ್ತಿನಲ್ಲಿ ಹದ್ದಿನ ಪ್ರವೃತ್ತಿ ಇದೆ, ಇದು ಬೇಹದ್ದಿನ ಪ್ರವೃತ್ತಿ ಆಗಿದೆ. ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ. ಸಂಕಲ್ಪ, ಮಾತು ಮತ್ತು ಶಕ್ತಿಯನ್ನು ಎಲ್ಲೆಲ್ಲಿ ಎಕ್ಸ್ಟ್ರಾ ಖರ್ಚು ಮಾಡುತ್ತಿದ್ದೇವೆ ಎಂದು. ಸರ್ವ ಖಜಾನೆಯನ್ನು ಉಳಿತಾಯ ಮಾಡುವಂತಹ ಬಜೆಟ್ ಅನ್ನು ನಿರ್ಮಾಣ ಮಾಡಿಕೊಂಡು ಅದಕ್ಕನುಸಾರವಾಗಿ ನಡೆಸುತ್ತಿದ್ದೇವಾ? ಯಾವಾಗ ಸರ್ವ ಖಜಾನೆಯನ್ನು ಉಳಿತಾಯ ಮಾಡುವಂತಹ ಬಜೆಟ್ ಅನ್ನು ನಿರ್ಮಾಣ ಮಾಡಿಕೊಂಡು ಅದಕ್ಕನುಸಾರವಾಗಿ ನಡೆಯುತ್ತೀರಾ, ಆಗ ನಿಮಗೆ ಸೂಕ್ಷ್ಮ ಪುರುಷಾರ್ಥಿಗಳು ಎಂದು ಕರೆಯಲಾಗುತ್ತದೆ. ಸೂಕ್ಷ್ಮ ಪುರುಷಾರ್ಥಿಗಳ ಸಂಕಲ್ಪ, ಮಾತು, ಕರ್ಮ ಅಥವಾ ಜ್ಞಾನದ ಶಕ್ತಿ ಯಾವುದೂ ಕೂಡ ವ್ಯರ್ಥ ಆಗಲು ಸಾಧ್ಯ ಇಲ್ಲ. ಶ್ಲೋಗನ್, ಸ್ನೇಹದ ಖಜಾನೆಯಿಂದ ಸಂಪನ್ನರಾಗಿ ಎಲ್ಲರಿಗೂ ಸ್ನೇಹವನ್ನು ನೀಡಿ ಮತ್ತು ಸ್ನೇಹವನ್ನೇ ಪಡೆದುಕೊಳ್ಳಿ. ಒಳ್ಳೆಯದು. ಓಂ ಶಾಂತಿ.